ಸ್ಕಾಲರ್ಶಿಪ್ ಜಾಸ್ತಿ, ಅವ್ರಿಗಾಗಿ ವಿಶೇಷ ಸ್ಕೂಲ್ಗಳು ಯಾಕೆ ಮಾಡಿದರು? ಇವರೆಲ್ಲ ಮುಖ್ಯವಾಹಿನಿಗೆ ಬರಬೇಕು ಅಂತ. ಈಗ 3 ವಾಹನದಲ್ಲಿ ತೆರಳುತ್ತಾ ಇದ್ದಾರೆ ನಕ್ಸಲೀಯರು. ಅವರು ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಆಮೇಲೆ ಅವ್ರನ್ನ NIA ವಿಚಾರಣೆ ಮಾಡ್ತಾರೆ. ಅದು ಕೂಡ ಮಾಡಬೇಕು, ಬಿಟ್ಟುಬಿಡಬಾರ್ದು. ಈ ಹಿಂದೆಲ್ಲ ಡೈರೆಕ್ಟಾಗಿ ಬಿಟ್ಬಿಡ್ತಾ ಇದ್ರು, ತಪ್ಪದು. ಆಮೇಲೆ ಅವರಿಗೆ ಹೀರೋ ಪಟ್ಟ ಕಟ್ಟುವ ಅಗತ್ಯ ಕೂಡ ಇಲ್ಲ. ಸಮಾಜದಲ್ಲಿ ಬದುಕಲಿ ಅವರು. ಓಕೆ, ಅವರನ್ನು ಸ್ವಾಗತ ಮಾಡಿರುವಂಥ ದೃಶ್ಯಾವಳಿಗಳಿದು. ಫೋಟೋ ಒಂದು 5-6 ಜನ ಇದ್ದಾರೆ ಅಂತ ಅನಿಸುತ್ತೆ. ಹಾಗಂತ ಕರ್ನಾಟಕದಲ್ಲಿ ನಕ್ಸಲಿಸಮ್ ಅಥವಾ ವಿಪರೀತ ಶೋಷಣೆ ಅನ್ನುವಂಥದ್ದು ಏನೂ ಆಗಿಲ್ಲ. ಆದರೆ ಅವರನ್ನು ಒಕ್ಕಲೆಬ್ಬಿಸುವಂಥದ್ದಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಟೀಕೆ ಟಿಪ್ಪಣಿಗಳು ಬಂತು. ನಕ್ಸಲ್ ಬಾರಿಯೆಲ್ಲ ಆಯ್ತಲ್ಲ, ಆಗ ನಿಮಗೆ ನೋಡಿ ವೀಕ್ಷಕರೇ, ಈಗಿನ ಕಾಲಾವಧಿ ಮತ್ತು ಆಗಿನ ಕಾಲಾವಧಿ ಬೇರೆ. ನಾವು 2025ರಲ್ಲಿದ್ದೀವಿ. 2025ರ ಕನ್ನಡಕ್ಕೆ ಹಾಕ್ಕೊಂಡು ನೋಡಬೇಕು. 1969-70ರ ಕಾಲಾವಧಿಯ ಕನ್ನಡಕ್ಕೆ ಹಾಕ್ಕೊಂಡು ನೋಡಿಕೊಂಡ್ರೆ ಈಗಲೂ ಕೂಡ ನಾವು ಕೆಟ್ಟ ಕೆರ ಹಿಡಿದೋಗಿರೋ ಪರಿಸ್ಥಿತಿಯಲ್ಲಿ ಇರ್ತೀವಿ. ಹಂಗಿಲ್ಲ ಈಗ. ಈ ಕಡೆ ಬಂದ್ಬಿಡಿ, ಈ ಕಡೆ. ಓಕೆ, ನಕ್ಸಲರು ಇದ್ದಾರೆ, ನಕ್ಸಲರ ಸಂಬಂಧಿಕರು ಕೂಡ ಇದ್ದಾರೆ. ಅವರನ್ನು ಸರೆಂಡರ್ ಮಾಡ್ತಾರೆ. ಸರೆಂಡರ್ ಮಾಡಿದಂಥ ಅವ್ರಿಗೊಂದು ಪ್ಯಾಕೇಜ್ ಘೋಷಣೆ ಆಗಿತ್ತು. ಯಾಕೆಂದರೆ ನೀವು ಬನ್ನಿ, ಮುಖ್ಯವಾಹಿನಿಗೆ ಸೇರಿ ಇದನ್ನೇ ಮಾಡ್ತಾ ಕೂತ್ಕೋಬೇಡಿ. ಯಾಕಂದರೆ ಫೈನಲಿ ಅವರ ಹೋರಾಟ ಅವರ ಪ್ರಕಾರ ಸರಿ ಇರ್ಬೋದು, ಆದರೆ ಪ್ರಜಾತಂತ್ರ ವ್ಯವಸ್ಥೆ ಪ್ರಕಾರ ಸರಿಯಲ್ಲ. ಈಗ ನನಗೆ ಅಥವಾ ನಿಮಗೆ ಅಥವಾ ಯಾರಿಗೂ ಈಗ ನಿಮಗೆ ಅನ್ಯಾಯ ಆಗಿದೆ ಅಂತ ಹೇಳುವಾಗ ಪೊಲೀಸ್ ವ್ಯವಸ್ಥೆ ಅದಕ್ಕೆ ನ್ಯಾಯ ಕೊಡಬೇಕು ಬಿಟ್ಟರೆ, ಕಾನೂನು ವ್ಯವಸ್ಥೆ ನ್ಯಾಯ ಕೊಡಬೇಕು ಬಿಟ್ಟರೆ, ನನಗೆ ಹೊಡೆದ ಅವನಿಗೆ ಹೊಡೆದು ಬರ್ತೀನಿ ಅಂತ ಹೇಳೋಂಗಿಲ್ಲ ನೀವು. ನಕ್ಸಲರದು ಆ ಥರ ಆಗೋಯ್ತು. ಅದು ನಕ್ಸಲಿಸಮ್ ನನ್ನ ಪ್ರಕಾರ ಒಂದು ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಕಪಾಳ ಮೋಕ್ಷ ಮಾಡ್ದಂಗೆ. ಅದು ನಕ್ಸಲಿಸಮ್ ಇದ್ರೆ ಅದು ಒಂದು ಪ್ರಜಾತಂತ್ರ ವ್ಯವಸ್ಥೆ ಸೋಲ್ತು ಅಂತ ಲೆಕ್ಕ. ಅವೇ ಗಾಡಿ ನಿಧಾನ ಹೋಗ್ರಿ, ನಿಧಾನ ಹೋಗ್ರಿ, ಬೈಕ್ ನಿಧಾನ ಹೋಗ್ರಿ. ಓಕೆ, ಚಿಕ್ಕಮಗಳೂರಿಂದ ನೇರವಾಗಿ ಬೆಂಗಳೂರಿಗೆ ಬರ್ತಾ ಇದೆ ವಾಹನ. 3 ವಾಹನದಲ್ಲಿ BJPನೋ ಮತ್ತೊಬ್ಬರೋ ಏನೇ ಟೀಕೆ ಟಿಪ್ಪಣಿ ಇದ್ದರೂ ಕೂಡ ಮುಖ್ಯವಾಹಿನಿಗೆ ಬರ್ತೀರಿ ಅನ್ನೋರಿಗೆ ಸ್ವಾಗತ ಕೋರಲೇಬೇಕು. ಮುಖ್ಯವಾಹಿನಿಗೆ ಬರೋರಿಗೆ ಸ್ವಾಗತ ಕೋರಲೇಬೇಕು. ಯಾಕಂದರೆ ದೊಡ್ಡ ದೊಡ್ಡ ಕ್ರಿಮಿನಲ್ಗಳು ದೊಡ್ಡ ಅಪರಾಧಗಳನ್ನು ಮಾಡಿದ ನಂತರ ಜೈಲಿಗೆ ಹೋದ ನಂತರ ಅವ್ರಿಗೂ ವಾಪಸ್ ಬರೋದಕ್ಕೆ ಅವಕಾಶ ಇದೆಯಲ್ಲ, ಶಿಕ್ಷೆ ಅನುಭವಿಸಿ ಬರೋದಕ್ಕೆ ಅವಕಾಶ ಇದೆಯಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಒಂದು ನಕ್ಸಲಿಸಮ್ ಕೊನೆಗೊಳ್ಳುತ್ತೆ. ನೋಡಿ, ಹಿಂಸೆ ಬೇಕು ಅಂತಂದರೆ ಅದು ಆಗಲ್ಲ ರೀ. ಒಂದು ಕಾಲದಲ್ಲಿ ಓಕೆ ಏನೋ ನಡೆದೋಗ್ಬಿಡ್ತೇನೋ, ಬಟ್ ಹಿಂಸೆ ಆ ದ್ವೇಷವನ್ನು ಮನಸ್ಸಲ್ಲಿ ಇರಿಸೇ ಇರುತ್ತೆ. ಬಟ್ ಅಹಿಂಸೆ ಹಾಗಲ್ಲ. ಮನಪರಿವರ್ತನೆ ಇದೆಯಲ್ಲ, ಮನಪರಿವರ್ತನೆಗಿಂತ ದೊಡ್ಡ ಔಷಧ ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ. ಮನಪರಿವರ್ತನೆಗಳು ನಂಬಿಕೆಯನ್ನು ಹುಟ್ಟಿಸುತ್ತೆ, ಹಿಂಸೆ ನಂಬಿಕೆ ಹುಟ್ಟಿಸೋದಿಲ್ಲ. ಭಯದಲ್ಲಿ ಸರೆಂಡರ್ ಆಗೋದು ಬೇರೆ, ಭಯದಲ್ಲಿ ನೀವು ಹೇಳ್ದಂಗೆ ಕೇಳೋದು ಬೇರೆ. ಆದರೆ ಆತನ ಮನಸ್ಸಲ್ಲಿ ಮತ್ತೊಮ್ಮೆ ಅದು ಜಾಗೃತವಾದಾಗ ಆತ ಏನು ಬೇಕಿದ್ರೂ ಮಾಡಬಲ್ಲ.
ಏನು ಶರಣಾಗತಿ ಟೀಮ್ ಇರ್ಬೋದು ಮತ್ತು ಸರ್ಕಾರದ ಕಮಿಟಿ ಕೂಡ ಹೇಳ್ತಿತ್ತು. ಆದರೆ ಏಕಾಏಕಿ ಒಂದು ಪ್ರಕ್ರಿಯೆ ನಡೆದಿರುವಂಥದ್ದು. ಏನು 6 ಮಂದಿ ನಕ್ಸಲರು ಚಿಕ್ಕಮಗಳೂರಿಗೆ ಆಗಮಿಸ್ತಿರೋ ಸಂದರ್ಭದಲ್ಲಿ ನೇರವಾಗಿ ಅವರು ಇಲ್ಲಿ ಆಗದೆ ನೇರವಾಗಿ ಬೆಂಗಳೂರಿನತ್ತ ಕೂಡ ತೆರಳಿದ್ದಾರೆ. ಇನ್ನೇನು ಮಧ್ಯಾಹ್ನ 3ರಿಂದ 3:30 ಬೆಂಗಳೂರಿನ ಮುಖ್ಯಮಂತ್ರಿಯ ಗೃಹ ಕಚೇರಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅಲ್ಲಿ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಅವರು ಒಂದು ಶರಣಾಗತಿಯನ್ನು ಕೂಡ ಆಗ್ತಾರೆ. ಇನ್ನು ಈಗಾಗಲೇ ಅವರ ಸಂಬಂಧಿಕರು ಇರ್ಬೋದು, ಆಪ್ತರಿರ್ಬೋದು, ಸಾಕಷ್ಟು ವರ್ಷದಿಂದ ನೋಡದೇ ಇರೋರು ಇವತ್ತು ಚಿಕ್ಕಮಗಳೂರು IBಗೆ ಕೂಡ ಆಗಮಿಸಿದ್ರು. ಅವ್ರನ್ನ ನೋಡಬೇಕು, ಮಾತನಾಡಿಸ್ಬೇಕು ಅನ್ನೋ ಮಾತುಗಳನ್ನು ಅವರ ಸಂಬಂಧಿಕರು, ಅಣ್ಣ ತಮ್ಮದಿರ್ಬೋದು, ಮಾವಂದಿರ್ಬೋದು, ಎಲ್ಲರೂ ಕೂಡ ಹೇಳ್ತಿದ್ರು. ಆದರೆ ಅವರಿಗೆ ಒಂದು ಅವಕಾಶ ಸಿಗೋದಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈಗಾಗಲೇ ಮುಖ್ಯಮಂತ್ರಿಯವರ ಸೂಚನೆ ಮೇರೆಗೆ ಅವರನ್ನು ಬೆಂಗಳೂರಿಗೂ ಕೂಡ ಕರ್ಕೊಂಡು ಬರಲಾಗ್ತಿದೆ. ಅದು ಕೂಡ ಪೊಲೀಸರ ವಾಹನದಲ್ಲಿ, ಅಂದರೆ DR ವಾಹನಗಳೇನಿತ್ತು, ಪೊಲೀಸರನ್ನ ಕರೆದೊಯ್ಯುವ ವಾಹನ, ಅದರಲ್ಲೇ ಕೂಡ ಸಂಬಂಧಿಕರು ಸೇರಿದಂತೆ ಶಾಂತಿಗಾಗಿ ನಾಗರಿಕ ವೇದಿಕೆಯ ಏನು ಮುಖಂಡರಿದ್ದಾರೆ ಅವ್ರನ್ನೂ ಕೂಡ ಕರ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಾರೆ ಚಿಕ್ಕಮಗಳೂರು ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿತ್ತು. ಅಂದರೆ 2007ರಿಂದಲೂ ಕೂಡ ಯಾರೇ ನಕ್ಸಲರು ಕೂಡ ಶರಣಾಗತಿ ಆದರೂ ಕೂಡ ಜಿಲ್ಲಾಧಿಕಾರಿ ಮುಂದೆ ಆಗ್ತಾ ಇರೋದು, ನಂತರ ಪೊಲೀಸ್ ಪ್ರಕ್ರಿಯೆಗಳು ಕೂಡ ನಡೀತಿತ್ತು. ಆದರೆ ಈ ಒಂದು 6 ಮಂದಿ ನಕ್ಸಲರ ಒಂದು ಶರಣಾಗತಿ ಪ್ರಕ್ರಿಯೆ ಏಕಾಏಕಿ ಬದಲಾವಣೆ ಆಗಿರೋದಕ್ಕೆ ಹಲವು ಕಾರಣಗಳು ಕೂಡ ಇರಬಹುದು ಅನ್ನುವಂಥ ಮಾತುಗಳು ಕೇಳಿಬರ್ತದೆ. ಯಾಕೆ ಒಬ್ಬರು ಜಿಲ್ಲಾಧಿಕಾರಿ ಮುಂದೆ ಆಗದೆ ನೇರವಾಗಿ ಒಬ್ಬರು ಜನಪ್ರತಿನಿಧಿ ಅಂದರೆ ರಾಜ್ಯದ ಮುಖ್ಯಮಂತ್ರಿ ಮುಂದೆ ಆಗ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕೆ ಉದ್ಭವ ಆಗಿರುವಂಥದ್ದು. ಮತ್ತೊಂದು ಕಡೆ NIA ಅಧಿಕಾರಿಗಳು ಕೂಡ ಚಿಕ್ಕಮಗಳೂರಲ್ಲೇ ಬೀಡುಬಿಟ್ಟಿದ್ರು. ಅದಾದ ನಂತರ ಈ ಎಲ್ಲ ಪ್ರಕ್ರಿಯೆ ಆದ ನಂತರ ಅವರು ಕೂಡ ಮುಂದಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋಂಥ ಕೂಡ ಕೆಲವೊಂದು ಮಾತುಗಳು ಕೇಳಿಬರ್ತಾ ಇತ್ತು. ಆ ಒಂದು ಕಾರಣಕ್ಕಾಗಿ ಬೆಂಗಳೂರಿಗೆ ಶಿಫ್ಟ್ ಆಯ್ತಾ, ಅಥವಾ NIA ಅಧಿಕಾರಿಗಳು ಇವ್ರನ್ನ ಆ ಕಾನೂನುಗಳು ಕೂಡ ಬೇರೆ ರೀತಿ ಇದೆ. ಅಂದರೆ ಪೊಲೀಸರ ಕಾನೂನು ಬೇರೆ, ರಾಜ್ಯ ಸರ್ಕಾರ ನೀಡುವಂಥ ಪ್ಯಾಕೇಜ್ಗಳು ಬೇರೆ, ಕೇಂದ್ರದ NIA ಒಂದು ಕಾನೂನು ರೀತಿ ಬೇರೆ. ಹಾಗಾಗಿ ಇವೆಲ್ಲವೂ ಒಂದು ಕಡೆ ಕಾನೂನು ತೊಡಕುಗಳು ಉಂಟಾಯ್ತಾ, ಈ ಒಂದು ಬದಲಾವಣೆ ಆಗೋಕ್ಕೆ ಅನ್ನೋಂಥ ಕೂಡ ಅನುಮಾನ ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಗೆ. ಓಕೆ, ಒಂದು ಡಿಬೇಟಬಲ್ ಸಬ್ಜೆಕ್ಟ್ ಇದು. ಸುನಿಲ್ ಕುಮಾರ್ ಹೇಳಿದ್ದು ಕೂಡ ನನಗೆ ಸುನಿಲ್ ಕುಮಾರ್ ಅವರ ಒಂದು ಮಾತು ಭಾಳ ಕರೆಕ್ಟ್ ಅನ್ನಿಸ್ತು. ಈ ಶರಣಾಗತಿ ಆಗಿದ್ದಾರಲ್ಲ, ಕಳೆದ 5 ವರ್ಷಗಳಲ್ಲಿ ಅವರು ಏನೆಲ್ಲ ಮಾಡಿದರು, ಅದನ್ನು ಅವರ ಚಟುವಟಿಕೆಗಳನ್ನು ಬಿಡುಗಡೆ ಮಾಡೋದ್ರಲ್ಲಿ ತಪ್ಪಿಲ್ಲ. ಹಾಗಂತ ಸರೆಂಡ್ರ್ ಆಗಬೇಡಿ ಅಂತ ಹೇಳೋದು ಹೆಂಗೆ? ಶಾಂತಿ ಕಾಪಾಡಬೇಕು ಅಂದರೆ ಸರೆಂಡರ್ ಆಗಬೇಕು. ಒಂದು, ಅವ್ರಿಗೇನು ಪ್ಯಾಕೇಜ್ ಕೊಡ್ತೀರೋ ಮತ್ತು ಅಲ್ಲಿ ಯಾರು ಸಮಸ್ಯೆಗಳಲ್ಲಿದ್ದಾರೆ ಅವ್ರ ಬಗ್ಗೆ ಏನು ಗಮನ ಹರಿಸುತ್ತೆ ಒಂದು. ಆಮೇಲೆ ಸರೆಂಡರ್ ಆದವರು ಕಳೆದ 5 ವರ್ಷಗಳಲ್ಲಿ ಚಲನವಲನಗಳೇನು, ಆ್ಯಂಟಿ ಸೋಷಲ್ ಎಲಿಮೆಂಟ್ ಆಗಿ ನಗರದಲ್ಲಿದ್ದುಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರಾ? ಖಂಡಿತವಾಗ್ಲೂ ಗೊತ್ತಾಗಬೇಕು. ಹಾಗಂತ ಈಗ ವಿಕ್ರಮ್ ಗೌಡರನ್ನು ಶೂಟೌಟ್ ಮಾಡಿದರು ಮೊನ್ನೆ, ಆ ನಂತರ ಶರಣಾಗತಿಗೆ ಕರೆ ಕೊಡಲಾಯಿತು. ಶರಣಾಗತಿಗೆ ಕರೆ ಕೊಟ್ಟು ಬಂದಿದ್ದಾರೆ ಅಂತಂದರೆ ಸರೆಂಡರ್ ಮಾಡಿಸಿ. ಆದರೆ ಈ ಹಿಂದೆ ಶರಣಾಗತಿ ಮಾಡುವಾಗ ಸುಮ್ಮನೆ ಬಿಟ್ಬಿಟ್ರು. ಹಂಗಲ್ಲ, ಅವರು ಶರಣಾಗತಿ ಆಗಲಿ ಮತ್ತೊಂದಾಗಲಿ ಒಂದು ಸಣ್ಣ ಪ್ರಮಾಣದಲ್ಲಾದರೂ ಅವರಿಗೆ ಒಂದು ಸಣ್ಣ ಶಿಕ್ಷೆನೋ ಮತ್ತೊಂದೋ ಖಂಡಿತವಾಗ್ಲೂ ಕೊಡಬೇಕು. 1 ವರ್ಷ ಜೈಲಲ್ಲಿರಿ, 2 ವರ್ಷ ಜೈಲಲ್ಲಿರಿ, ಆಮೇಲೆ ನಿಮ್ಮನ್ನು ಬಿಡುವಾಗ ನಿಮಗೊಂದು ಇದು ಕೊಡಲಾಗತ್ತೆ. ದಿಸ್ ಇಸ್ ಗುಡ್, ನೋಡೋಣ ಏನಾಗುತ್ತೆ ಅಂತೇಳಿ ಅದ್ರ ಬಗ್ಗೆ ಡಿಬೇಟ್ ಮಾಡಿದ್ದಾರೆ. 5-6 ನಕ್ಸಲರು ಬಾಕಿ ಇದ್ದರು. ವಿಕ್ರಮ್ ಗೌಡ ಶೂಟೌಟ್ ಆದ ನಂತರ ಮುಖ್ಯಮಂತ್ರಿಗಳು ಶರಣಾಗತರಾಗಿ ಅಂತ ಹೇಳಿದರು. ಈ ಹಿಂದೆ ಕೂಡ ಇಂಥ ಅನೇಕ ಪ್ರಯತ್ನಗಳು ಬೇರೆ ಬೇರೆ ಕಡೆ ಆಗಿದೆ. ಈ ಹಿಂದೆ ಕೂಡ ಶರಣಾಗತರಾಗಿದ್ದಾರೆ. ಅದಕ್ಕೆ ಆ್ಯಂಟಿ ನಕ್ಸಲ್ ಫೋರ್ಸ್ ಅನ್ನೋದನ್ನು ಕೂಡ ಮಾಡಿದರು. ನನ್ನ ಬಗ್ಗೆ ಅಂದರೆ ಅದರ ಒಂದು ರಿಯಾಕ್ಷನ್ ಅಂತಂದರೆ ನಿಜವಾಗಿ ಹೇಳಬೇಕು ಅಂದರೆ, ನೋಡಿರಿ, ಹಿಂಸೆಯನ್ನು ಬಿಟ್ಟು ಮುಖ್ಯವಾಹಿನಿಗೆ ಬಂದು ಶರಣಾಗತಿ ಆಗ್ತೇನೆ ಅಂತ ಹೇಳುವಾಗ ಅದನ್ನು ಸ್ವಾಗತ ಮಾಡಲೇಬೇಕು. ಹಾಗಂತ ಸುನಿಲ್ ಕುಮಾರ್ ಅವರು ಹೇಳಿದ ಹಾಗೇ ಏನೋ 4 ದಿವಸ ಅಲ್ಲಿರ್ಬೋದು, ಇಲ್ಲ ಹಂಗಲ್ಲ. ಇವರಿಗೆ ಒಂದು ಸಣ್ಣ ಪ್ರಮಾಣದ ಶಿಕ್ಷೆ ಆದರೂ ಕೊಡಲೇಬೇಕು. ನಂತರ ಅವರಿಗೊಂದು ಪುನರ್ವಸತಿ ವ್ಯವಸ್ಥೆ. ಹಾಗೆಯೇ ಈ ಹಿಂದೆ ಶರಣಾಗತಿಯಾಗಿ ಬಂದ್ರಲ್ಲ, ನಗರದಲ್ಲಿದ್ದಾರಲ್ಲ, ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಬೇಕು. ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ಗಳಿಗೆ ಯಾವುದೇ ಕಾರಣಕ್ಕೂ ಅವಕಾಶ ಕೊಡಬಾರ್ದು. ಯಾಕಂದರೆ ನಮ್ಮ ಸಂವಿಧಾನ ಎಷ್ಟು ಪವರ್ಫುಲ್ ಇದೆ ಅಂತಂದರೆ, ನೀವು ಯಾರಿಗೆ ತೊಂದರೆ ಆಗೋವರೆಗೂ ಕೂಡ ಬಡದಾಡ್ಕೊಂಡು ನೀವು ನ್ಯಾಯ ದೊರಕಿಸ್ಕೊಡ್ಬೋದು. ನಿಮ್ಗೆ ಗೊತ್ತಿದೆಯಾ, ಒಂದು ಕನ್ಸ್ಯೂಮರು ಒಂದು ಪ್ರಾಡಕ್ಟ್ ತಗೊಂಡು ಅಂತ ಇಟ್ಕೊಳ್ಳಿ, 10 ರೂಪಾಯಿ ಪ್ರಾಡಕ್ಟ್, ನನಗೆ ಅವನು ಅದನ್ನು 20 ರೂಪಾಯಿಗೆ ಮಾರ್ದ, ನನಗೆ 10 ರೂಪಾಯಿ ಮೋಸವಾಯಿತು ಅಂತೇಳಿ ಹೋರಾಟ ಮಾಡಿ ಅದಕ್ಕೆ ಲಕ್ಷಾಂತರ ರೂಪಾಯಿ ಪರಿಹಾರ ತಗೊಂಡಂಥ ಉದಾಹರಣೆಗಳು ಕೂಡ ನಮ್ಮ ದೇಶದಲ್ಲಿದೆ. ಯಾಕಂದರೆ ನೀವು ಹೋರಾಟ ಕೊನೆ ತನಕ ಬಿಡಬಾರ್ದು. ಆದರೆ ನಿಮಗೆ ದಮನಿತರಿಗೆ ಅನ್ಯಾಯವಾಗಿದೆ, ಶೋಷಣೆ ಆಗಿದೆ, ಕೊಂದು ಬಿಡ್ತೀನಿ, ಅದು ಯಾವತ್ತೂ ಇರಬಾರ್ದು. ಆಮೇಲೆ ನಕ್ಸಲಿಸಮ್ಗೆ ಭವಿಷ್ಯ ಇಲ್ಲ. ಹಿಂಸಾತ್ಮಕವಾಗಿ ಹೋಗ್ತೀನಿ ಅನ್ನೋದಕ್ಕೆ ಭವಿಷ್ಯ ಇಲ್ಲ. ಭಾರತದ ಮಣ್ಣಲ್ಲಂತೂ ಇಲ್ಲವೇ ಇಲ್ಲ.
ಸೊ ಹಾಗಿರುವಾಗ ಸರೆಂಡರ್ ಆಗಿದ್ದಾರೆ, ಒಳ್ಳೆಯ ವಿಚಾರ. ಆದರೆ ಡಿಬೇಟ್ಗಳಂತೂ ಆಗಲಿ, ಅದರ ಸಾಧಕ ಬಾಧಕಗಳ ಬಗ್ಗೆ ಕೂಡ ಆಗಲಿ. ನಮ್ಮ ನಾಡು ಶಾಂತಿಯ ನಾಡು, ನಕ್ಸಲಿಸಮಿಂದ ಮುಕ್ತವಾಗುತ್ತೆ ಅನ್ನೋದು ಒಳ್ಳೆ ವಿಚಾರ. ಹಾಗಂತ ಬಂದವರು ಏನು ಮಾಡ್ತಾ ಇದ್ದಾರೆ ಅಂತ ಕೂಡ ತಿಳ್ಕೊಳ್ಬೇಕಾಗಿರೋದು ಕೂಡ ಸರ್ಕಾರದ ಜವಾಬ್ದಾರಿ.